ಮಹಾಭಾರತದ ಅತ್ಯಂತ ದುರಂತ ಮತ್ತು ಮಹಾನ್ ನಾಯಕನ ಹೆಸರು ಕರ್ಣ. ಅವನು ಧೈರ್ಯ, ದಾನಶೀಲತೆ ಮತ್ತು ನಿಷ್ಠೆಯ ಪ್ರತಿಮೆಯಾಗಿ ಇಂದಿಗೂ ಜನಮನದಲ್ಲಿ ಉಳಿದಿದ್ದಾನೆ. ಕರ್ಣನ ಜೀವನವೊಂದು ಧರ್ಮ ಅಧರ್ಮ, ಸತ್ಯ ಸುಳ್ಳು, ಪ್ರೀತಿ ವಿಧಿ ಇವನ್ನೆಲ್ಲ ಪರೀಕ್ಷಿಸಿದ ಮಹಾದರ್ಶನ. ಕರ್ಣನು ಕುಂತಿದೇವಿಯ ಮೊದಲ ಮಗನಾಗಿ ಸೂರ್ಯನ ಅನುಗ್ರಹದಿಂದ ಜನಿಸಿದ್ದಾನೆ. ಕುಂತಿಗೆ ಸೂರ್ಯನನ್ನು ಆಹ್ವಾನಿಸುವ ವರ್ಗ ದೊರಕಿದ್ದರಿಂದ ಆಗ ಕರ್ಣ ಜನಿಸಿದನು. ಆದರೆ ಅವಿವಾಹಿತೆಯಾಗಿದ್ದ ಕಾರಣ ಭಯದಿಂದ ಕುಂತಿ ಶಿಶುವನ್ನು ಚಿನ್ನದ ಪೆಟ್ಟಿಗೆಯಲ್ಲಿ ಹಾಕಿ ನದಿಯಲ್ಲಿ ತೇಲಿಸಿದರು. ಆ ಮಗುವನ್ನು ಅಧಿರಥ ಮತ್ತು ರಾಧೆ ಎಂಬ ಸೂತಪತ್ನಿ ದಂಪತಿ ಕಂಡು ದತ್ತು ಪಡೆದು ಸಾಕಿದರು. ಅವರ ಪ್ರೀತಿ ಮತ್ತು ಮಮತೆಯಲ್ಲೇ ಕರ್ಣ ಬೆಳೆದನು. ಆದ್ದರಿಂದ ಅವನು ರಾಧೇಯ ಎಂದು ಪ್ರಸಿದ್ಧ. ಕರ್ಣನು ಬಾಲ್ಯದಿಂದಲೇ ಬಿಲ್ಲುಗಾರಿಕೆಯಲ್ಲಿ ಆಸಕ್ತಿ ತೋರಿದನು. ದೊಡ್ಡ ಯೋಧನಾಗುವ ಕನಸಿದ್ದರೂ ಸೂತಪುತ್ರ ಎಂಬ ಕಾರಣಕ್ಕ ಸಮಾಜದಲ್ಲಿ ಅವನಿಗೆ ತಿರಸ್ಕಾರವಿತ್ತು. ದ್ರೋಣಾಚಾರ್ಯರಿಗೆ ಹೋಗಿ ವಿದ್ಯೆ ಕೇಳಿದಾಗ ಕುಲಪರಂಪರೆಯನ್ನು ನೋಡಿ ಅವರು ನಿರಾಕರಿಸಿದರು. ಹೀಗಾಗಿ ಕರ್ಣನು ಬ್ರಾಹ್ಮಣನ ವೇಷ ಧರಿಸಿ ಪರಶುರಾಮರಿಂದ ಧನುರ್ವೇದೆಯನ್ನು ಕಲಿತನು. ಆದರೆ ಸತ್ಯ ಗೊತ್ತಾದಾಗ ಪರಶುರಾಮರು ಕರ್ಣನಿಗೆ ಶಾಪ ನೀಡಿದರು, ಅತ್ಯಂತ ಅಗತ್ಯ. ಕ್ಷಣದಲ್ಲಿ ನೀನು ಕಲಿತ ವಿದ್ಯೆಯನ್ನು ಮರೆತು ಬಿಡುವೆ ಎಂದು. ಈ ಶಾಪ ಕರ್ಣನ ಜೀವನದ ತಿರುವಾಗಾಯಿತು. ಒಂದು ಬಾರಿ ಪಾಂಡವರು ಮತ್ತು ಕೌರವರು ಮೆರವಣಿಗೆ ಮಾಡುತ್ತಿದ್ದಾಗ ಕರ್ಣನು ಅರ್ಜುನನಂತೆ ಬಿಲ್ಲುಗಾರಿಕೆ ಪ್ರದರ್ಶಿಸಿದನು. ಅವನ ಶೌರ್ಯ ನೋಡಿ ದುರ್ಯೋಧನನು ಸಂತೋಷಗೊಂಡು ಅವನಿಗೆ ಅಂಗದ ರಾಜ್ಯವನ್ನು ನೀಡಿದನು. ಇದರಿಂದ ಕರ್ಣನು ರಾಜನಾಗಿದ್ದು ದುರ್ಯೋಧನನ ನಿಷ್ಠಾವಂತ ಸ್ನೇಹಿತನಾಗಿಯೂ ಉಳಿದನು. ದುರ್ಯೋಧನನ ಮೇಲೆ ಇರುವ ಆ ನಿಷ್ಠೆ ಅವನನ್ನು ಪಾಂಡವರ ವಿರುದ್ಧ ನಿಲ್ಲುವಂತೆ ಮಾಡಿತು. ಕರ್ಣನು ದಾನದ ಬಗ್ಗೆ ಪ್ರಸಿದ್ಧ. ಏನೇ ಕೇಳಿದರೂ ಕೊಡಬಲ್ಲವನಾಗಿದ್ದರಿಂದ ಜನರು ಅವನನ್ನು ದಾನಶೂರ ಕರ್ಣ ಎಂದರು. ಯುದ್ಧಕ್ಕೆ ಹೋಗುವ ಮುನ್ನ ಇಂದ್ರನು ಬಡ ಬ್ರಾಹ್ಮಣನ ರೂಪದಲ್ಲಿ ಕರ್ಣನ ಬಳಿ ಬಂದು ಅವನ ಕವಚ ಕುಂಡಲಗಳನ್ನು ಕೇಳಿದಾಗಲೂ ಕರ್ಣನು ಯಾವ ಸಂಶಯವಿಲ್ಲದೆ ಕೊಟ್ಟನು. ಇದರಿಂದ ಅವನ ಶಕ್ತಿ ಬಹಳ ಕುಂದಿತು. ಕುರುಕ್ಷೇತ್ರದ ಯುದ್ಧದಲ್ಲಿ ಕರ್ಣ ಮತ್ತು ಅರ್ಜುನ ಇಬ್ಬರೂ ಸಮಾನ ಶಕ್ತಿ ಮಹಾಯೋಧರು. ಆದರೆ ವಿಧಿಯಾಟ, ಪರಶುರಾಮನ ಶಾಪ, ಕವಚ ಕುಂಡಲಗಳ ಅವನನ್ನು ದುರ್ಬಲಗೊಳಿಸಿತು. ಅಂತಿಮ ಕ್ಷಣದಲ್ಲಿ ಅವನ ರಥಚಕ್ರ ಮಣ್ಣಿನಲ್ಲಿ ಸಿಲುಕಿದಾಗ ಯುದ್ಧನ ನಿಯಮಗಳನ್ನು ಮೀರಿ ಅರ್ಜುನನು ಬಾಣ ಹಾರಿಸಿ ಕರ್ಣನನ್ನು ವಧಿಸಿದನು. ಕರ್ಣನು ಜಯಿಸದಿದ್ದರೂ ಅವನ ಗೌರವ ಇಂದಿಗೂ ಕಡಿಮೆಯಾಗಿಲ್ಲ, ಏಕೆಂದರೆ ಅವನು ಜೀವನವಿಡೀ ಧರ್ಮ, ಸ್ನೇಹ ಮತ್ತು ನಿಷ್ಠೆಯನ್ನು ಕಾಪಾಡಿದ ಮಹಾನ್ ಮಾನವ. ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರಿಪ್ಷನ್ ಮಾಡಿ.